ತಾನೆ ನಿನ್ಗಿಂತ ಚಿಕ್ಕವನಾಗಿದ್ರು ಎಷ್ಟೇ ಮೀಟರ್ ಇದ್ರು 5 ಜನ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊತೀನಿ. ಈಗ ಪ್ರಿವ್ಯೂನಲ್ಲಿ ನೋಡಿದ್ರಲ್ಲ, ಆ ಥರ ವಿಡಿಯೋ ಎಡಿಟ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ನನ್ನ ಡಿಸ್ಕ್ರಿಪ್ಷನಲ್ಲಿ ಬೀಟ್ ಮಾರ್ಕ್ ಲಿಂಕ್ ಹಾಗೂ ಸೇಕೆಪೆಟ್ ಲಿಂಕನ್ನು ಕೊಟ್ಟಿರ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ತಕ್ಷಣ ಅಲರ್ಟ್ ಮಷನ್ ಇಂಪೋರ್ಟ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ. ಈ ಥರ ಬ್ಯಾಕ್ ಬನ್ನಿ, ಬೀಟ್ ಮಾರ್ಕ್ ಅಂತ ಕ್ಲಿಕ್ ಮಾಡಿ. ಇದು ಡೈಲಾಗ್ ಎಲ್ಲ ಕೊಟ್ಟಿರ್ತೀನಿ ನಾನು. ನೀವು ಬರೀ ಏನೂ ಇಲ್ಲ, ಬರೀ ಫೋಟೋನು ಇಂಪೋರ್ಟ್ ಮಾಡ್ಕೊಳ್ಬೇಕು. ಈ ಥರ ರೆಡ್ ಮಾರ್ಕ್ ತಂದುಬಿಟ್ಟು ಈ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಈಗ ಫೋಟೋನ ಸೆಲೆಕ್ಟ್ ಮಾಡ್ಬೇಕು ನೀವು. ಈಗ ಫೋಟೋವನ್ನು ಇಂಪೋರ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಸರಿಯಾಗಿ ಫೋಟೋ ಕೂಡಿಲ್ಲ ಅಂದರೆ ಇಲ್ಲಿ ಈ ಥರ ಮೂವ್ ಆಗ್ತದೆ, ಆ ಥರ ಇಟ್ಕೋಬೋದು. ಈ ಥರ ಮಾಡಿದ್ರೆ ನೀವು ದೊಡ್ಡ ಮಾಡ್ಬೋದು, ಈ ಥರ ಚಿಕ್ಕ ಮಾಡ್ಬೋದು, ನೀವು ಸರಿಯಾಗ್ಬೋದು. ಈಗ ಈ ಬೀಟ್ ಮಾರ್ಕೆ ಬಂದು ಇಲ್ಲಿ ಈ ಥರ ಕಟ್ ಮಾಡಬೇಕು. ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ, ಮತ್ತೆ ನೆಕ್ಸ್ಟ್ ಫೋಟೋವನ್ನು ಹಾಕ್ಕೊಳ್ರಿ. ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ಯಾರ್ಯಾರು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಲೋ ಫ್ರೆಂಡ್ಸ್, ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನೀಗ ವಿಡಿಯೋ ಲೆಂತ್ ಆಗಿಸ್ಕೊಳ್ಳೋ ಸ್ವಲ್ಪ ಸ್ಕಿಪ್ ಮಾಡ್ತೀನಿ. ಈ ಥರ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಆದಮೇಲೆ ಒಳ್ಳೆ ಬ್ಯಾಕ್ ಬನ್ನಿ. ನಾನು ಸೇಕ್ ಎಫೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಕ್ಲಿಕ್ ಮಾಡಿ. ಇಲ್ಲಿ ಎಫೆಕ್ಟ್ ತೊಗೊಳ್ಳಿ, ಇಲ್ಲಿ ಎಫೆಕ್ಟ್ ಅಂತಿದೆಯಲ್ಲ ಅಲ್ಲಿ ಹೋಗಿ, ಇಲ್ಲಿ 3 ಡಾಟ್ ಕಾಣ್ತಿದೆ ಅಲ್ಲಿ ಹೋಗಿ ಕಾಪಿ ಮಾಡಿ ಬ್ಯಾಕ್ ಬನ್ನಿ. ಮತ್ತು ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಫಸ್ಟ್ ಫೋಟೋಕ್ಕೆ ಬನ್ನಿ. ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಕಾಣ್ತಾ ಅಲ್ಲಿ ಕ್ಲಿಕ್ ಮಾಡಿ, ಫೇಸ್ಟ್ ಎಫೆಕ್ಟ್ ಮಾಡಿ. ಈಗ ಒಂದು ಫೋಟೋ ಹಾಕಿ, ಒಂದು ಫೋಟೋ ಬಿಟ್ಟು ಒಂದು ಫೋಟೋಕ್ಕೆ ಹಾಕಿ. ಈ ಫೋಟೋ ಬಿಡಿ, ಈ ಫೋಟೋಕ್ಕೆ ಹಾಕಿ. ಈ ಫೋಟೋ ಬಿಡಿ, ಈ ಫೋಟೋಕ್ಕೆ ಹಾಕಿ. ಈ ಫೋಟೋ ಬಿಡಿ, ಆಮೇಲೆ ಬ್ಯಾಕ್ ಬನ್ನಿ. ಮತ್ತೂ ಕೊಟ್ಟಿರ್ತೀನಿ, ಎರಡನೇ ಶೇಕ್ ಎಫೆಕ್ಟ್ ತೊಗೊಳ್ಳಿ. ಈಗ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಕಾಫಿ ಎಫೆಕ್ಟ್ ಮಾಡಿ, ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಈಗ ಎರಡನೇ ಫೋಟೋ ಕೊಡಿ, ಪೇಸ್ಟ್ ಮಾಡಿ. ಈ ಥರ ಆದಮೇಲೆ ಇಲ್ಲಿ ಮೇಲೆ ಸೆಂಡ್ ಮಾರ್ಕ್ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ರೆಸಲ್ಯೂಷನ್ ಇಟ್ಕೋಬೋದು. ನೀವು ಈಗ HD ಫುಲ್ HD ಬೇಕಂದ್ರೆ ನಿಮಗೆ 1080 ಅಂತ ಇಟ್ಬೋದು. ಇಲ್ಲಿ ಫುಲ್ ಅಂತ ಇಟ್ಟು ಇಲ್ಲಿ 8.5 Mbps ಅಂತಿದೆ. ಇಲ್ಲಿ ಸಾಟ್ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡಿ. ಈಗ ಎಕ್ಸ್ಪೋರ್ಟ್ ಆಗ್ತದೆ. ನಾನು ಸ್ವಲ್ಪ ಸ್ಕಿಪ್ ಮಾಡ್ತೀನಿ ವಿಡಿಯೋ ಲೆಂತಿ ಆಗಿಗೋಸ್ಕರ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ್ರಿ, ಪಕ್ಕದಲ್ಲಿ ಕೇಳುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಹಾಗೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ. ಸ್ವಲ್ಪ ಮತ್ತೆ ಸ್ಕಿಪ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಸೇವ್ ಅಂತ ಆಪ್ಷನ್ ಕಾಣ್ತಿದ್ದೆ, ಇಲ್ಲಿ ಸೈಡಲ್ಲಿ ಶೇರ್ ಅಂತ ಕಾಣ್ತಿದ್ದೆ. ಈಗ ಸೇವ್ ಅಂತ ಕ್ಲಿಕ್ ಮಾಡಿ.